ಹೈ ಫೋಕ್ಸ್, ನಾವು ಇವತ್ತು ನೆಸ್ಟೆಡ್ ಲಿಸ್ಟ್ ಬಗ್ಗೆ ತಿಳ್ಕೊಳಕ್ ಹೋಗ್ತಾ ಇದೀವಿ. ಇದು ಬೇಸಿಕ್ ಡೇಟಾ ಟೈಪ್ ಅಲ್ಲಿ ಸಬ್ ಡೊಮೈನ್ ಅಲ್ಲಿ ಬರ್ತಕ್ಕಂಥ ಕ್ವಶನ್ಸ್. ಸೊ ಇದು ಲಾಂಗ್ ಇರೋದ್ರಿಂದ ನಾನು ಫಸ್ಟೇ ಟೈಪ್ ಮಾಡಿ ಇಟ್ಬಿಟ್ಟಿದ್ದೀನಿ. ಈಗ ಫಸ್ಟು ಬನ್ನಿ ನೋಡೋಣ. ಫಸ್ಟು ಲಾಸ್ಟ್ ನೋಡಿ, ಇದನ್ನ ಕಲ್ತ್ಕೊಳ್ಳೋ ನಿಮಗೆ ಫಂಕ್ಷನ್ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು. ಫಸ್ಟು ನೇಮ್ ಸ್ಕೋರ್ ಅನ್ನೋ ಲಿಸ್ಟ್ನ ಟೈಪ್, ಇದು ಖಾಲಿ ಲಿಸ್ಟ್ನ ಟೈಪ್ ಮಾಡಿದ್ದೀವಿ. ನೆಕ್ಸ್ಟ್ ಫಾರ್ ಇನ್ ರೇಂಜ್ ಲೂಪ್ನ ಕೊಟ್ಟು ಒಂದು ರೇಂಜ್ ಯೂಸರ್ನ ರೇಂಜ್ ಕೇಳ್ತಾ ಇದ್ದೀವಿ. ರೇಂಜ್ ಕೇಳಿದಾದ್ಮೇಲೆ ಅವ್ರ ನೇಮು ಮತ್ತೆ ಅವರ ಸ್ಕೋರ್ನ ಲೀಸ್ಟ್ ಒಳಗೆ ಲೀಸ್ಟಿನ ಒಳಗೆ ಮತ್ತೆ ಒಂದು ಲೀಸ್ಟ್ ಕ್ರಿಯೇಟ್ ಮಾಡಿ ಪ್ರಿಂಟ್ ಮಾಡ್ತಾ ಇದ್ದೀವಿ. ನೇಮ್ ಸ್ಕೋರ್ಸ್, ಫಸ್ಟ್ ನೇಮ್ ಕೇಳ್ತೀವಿ, ಆಮೇಲೆ ಸ್ಕೋರ್ ಕೇಳ್ತೀವಿ. ಅದಾದ್ಮೇಲೆ ಆ ಲೀಸ್ಟ್ ಒಳಗೆ ಫಸ್ಟ್ ನೇಮ್ ಕೊಟ್ಟು ಆಮೇಲೆ ಸ್ಕೋರ್ ಕೊಡ್ತೀವಿ. ಇಲ್ಲಿ ಕರ್ಸರ್ನ ಫಾಲೋ ಮಾಡಿ. ಅದಾದ್ಮೇಲೆ ಸಾರ್ಟ್ ಸ್ಟೂಡೆಂಟ್ ಆಫ್ ನೇಮ್ ಸ್ಕೋರ್ಸ್ ಅಂದ್ರೆ ಇದು ಎಕ್ಸಿಕ್ಯೂಟ್ ಆಗೋಕ್ಕೂ ಮುಂಚೆ ಅದು ಇಲ್ಲಿಗೆ ಹೋಗುತ್ತೆ, ಸಾರ್ಟ್ ಸ್ಟೂಡೆಂಟ್ಸ್ ಈ ಫಂಕ್ಷನ್ಗೆ ಹೋಗುತ್ತೆ. ಸೊ ಈ ಫಂಕ್ಷನ್ ಅಲ್ಲಿ ಈ ಬ್ಲಾಕ್ ಆಫ್ ಕೋಡ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಸ್ಕೋರ್ಸ್ ಅಂತ ಒಂದು ಲಿಸ್ಟ್, ಎಂಟಿ ಲಿಸ್ಟ್ನ ಅಸೈನ್ ಮಾಡಿದ್ದೀವಿ ಸ್ಕೋರ್ಸ್ಗೆ. ಮತ್ತೆ ಫಾರ್ ಸ್ಟೂಡೆಂಟ್ ಇನ್ ನೇಮ್ ಸ್ಕೋರ್ಸ್ ಅಂದ್ರೆ ನೇಮ್ ಸ್ಕೋರ್ಸ್ ಅಲ್ಲಿರೋ ಸ್ಟೂಡೆಂಟ್ಸ್ಗೆ, ಅಂದ್ರೆ ಇಲ್ಲಿ ತಗೊಂಡಿರ್ತೀವಲ್ಲ, ಇಲ್ಲಿ ಅಪೆಂಡ್ ಮಾಡಿರ್ತೀವಲ್ಲ, ಆ ಸ್ಟೂಡೆಂಟ್ಸ್ ಮತ್ತೆ ಅದ್ರ ಪಕ್ಕ ಮಾರ್ಕ್ಸ್ ಇರುತ್ತೆ. ಅದರಲ್ಲಿ ಎಲ್ಲದರಲ್ಲೂ ಸ್ಕೋರ್ಸ್ ಮಾತ್ರ ಒಂದು ಖಾಲಿ ಲಿಸ್ಟ್ಗೆ ಪ್ರಿಂಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಸ್ಟೂಡೆಂಟ್ ಆಫ್ ಫಸ್ಟ್ ಇಂಡೆಕ್ಸ್, 0th ಇಂಡೆಕ್ಸ್ ಅಲ್ಲಿ ನೇಮ್ ಇರುತ್ತೆ, ಫಸ್ಟ್ ಇಂಡೆಕ್ಸ್ ಅಲ್ಲಿ ಅವ್ರ ಸ್ಕೋರ್ ಇರುತ್ತೆ. ಆ ಎಲ್ಲ ಸ್ಕೋರ್ಸ್ನು ಸ್ಕೋರ್ಸ್ ಅಲ್ಲಿ ಈ ಸ್ಕೋರ್ಸ್ ಅನ್ನೋ ಎಂಟಿ ಲಿಸ್ಟ್ ಅಲ್ಲಿ ಅಸೈನ್ ಮಾಡ್ಕೊಂತೀವಿ. ಅದಾದ್ಮೇಲೆ ಸಾರ್ಟೆಡ್ ಆಫ್ ಸ್ಕೋರ್ಸ್ ಅಂದ್ರೆ ಸೆಟ್, ಅಂದ್ರೆ ಈಗ ಸಪೋಸ್ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಇದ್ರೆ, ಅಂದ್ರೆ ಈಗ ಇಲ್ಲಿದೆ ನೋಡಿ 50-50 ಇದೆ ಈ ಕಡೆ, ಅದರಲ್ಲೇ ಇದ್ರೆ ಡೂಪ್ಲಿಕೇಟ್ ವ್ಯಾಲ್ಯೂಸ್ನ ತೆಗಿಯೋಕ್ಕೋಸ್ಕರ ಸೆಟ್ ಫಂಕ್ಷನ್ನ ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್ ಸೆಕೆಂಡ್ ಲೋಯೆಸ್ಟ್ ಆಫ್ ಸಾರ್ಟೆಡ್ ಸ್ಕೋರ್, ಇದು ಎಕ್ಸಿಕ್ಯೂಟ್ ಆಗೋಕ್ಕೂ ಮುಂಚೆ ಇದು ಅಸೈನ್ ಆಗಿಬಿಡುತ್ತೆ. ಸೆಕೆಂಡ್ ಲೋಯೆಸ್ಟ್ ಅಂದರೆ ಸಾರ್ಟೆಡ್ ಸ್ಕೋರ್ಸ್ ಆಫ್ 1, ಫಸ್ಟ್ ಇಂಡೆಕ್ಸ್ ಅಲ್ಲಿರೋ ಟರ್ಮ್ ಸೆಕೆಂಡ್ ಲೋಯೆಸ್ಟ್ ಅಂತ ಎಕ್ಸಿಕ್ಯೂಟ್ ಆಗಿಬಿಡುತ್ತೆ. ನೆಕ್ಸ್ಟು ಈ ಬ್ಲಾಕ್ ಕೋಡ್ ಏನು ಹೇಳುತ್ತೆ ಅಂದರೆ ನೇಮ್ಸ್ ಸೆಕೆಂಡ್ ಲೋಯೆಸ್ಟ್ ಅಂತ ಎಂಟಿ ಲಿಸ್ಟ್ ಆಗುತ್ತೆ ಫಾರ್ ಸ್ಟೂಡೆಂಟ್ ಇನ್ ನೇಮ್ ಸ್ಕೋರ್. ಅಂದರೆ ಎಲ್ಲ ಸ್ಟೂಡೆಂಟ್ ನೇಮ್ ಸ್ಕೋರ್ ಅನ್ನೋ ಲೀಸ್ಟಲ್ಲಿರೋ ಎಲ್ಲ ಎಲಿಮೆಂಟ್ಸ್ನು ಸ್ಟೂಡೆಂಟ್ ಅಂತ ತಗೊಳುತ್ತೆ ಲೂಪು. ಇಫ್ ಸ್ಟೂಡೆಂಟ್ ಆಫ್ 1 ಅಂದರೆ ಈಗ ಕೆಲವೊಂದ್ಸತಿ ಇಬ್ರದ್ದು 2 ಜನದ್ದು ಸೇಮ್ ನೇಮ್ ಇದ್ರೆ ನಾವು ಅದನ್ನ ನಾನು ಇವತ್ತು ಪ್ರಾಬ್ಲಮ್ನೇ ಓದಲಿಲ್ಲ ಫಸ್ಟು. ಸೊ ಗಿವನ್ ದ ನೇಮ್ಸ್ ಅಂಡ್ ಗ್ರೇಡ್ಸ್ ಫಾರ್ ಈಚ್ ಕ್ಲಾಸ್ n ಸ್ಟೂಡೆಂಟ್ಸ್ ಕೊಟ್ಟಿದ್ದಾರೆ. ಸ್ಟೋರ್ ದೆಮ್ ಇನ್ ಎ ನೆಸ್ಟೆಡ್ ಲಿಸ್ಟ್ ಅಂಡ್ ಪ್ರಿಂಟ್ ನೇಮ್ಸ್ ಆಫ್ ಸ್ಟೂಡೆಂಟ್ಸ್ ಹ್ಯಾವಿಂಗ್ ದ ಸೆಕೆಂಡ್ ಲೋಯೆಸ್ಟ್ ಗ್ರೇಡ್, ಅಂದರೆ ಸೆಕೆಂಡ್ ಲೋಯೆಸ್ಟ್ ಗ್ರೇಡ್ ಇರೋ ಸ್ಟೂಡೆಂಟ್ನ ಪ್ರಿಂಟ್ ಮಾಡಬೇಕು. ಇಫ್ ದೇರ್ ಆರ್ ಮಲ್ಟಿಪಲ್ ಸ್ಟೂಡೆಂಟ್ ವಿತ್ ದ ಸೆಕೆಂಡ್ ಲೋಯೆಸ್ಟ್ ಗ್ರೇಡ್, ಆರ್ಡರ್ ದೇರ್ ನೇಮ್ಸ್ ಆಲ್ಫಾಬೆಟಿಕಲಿ ಅಂಡ್ ಪ್ರಿಂಟ್ ಈಚ್ ನೇಮ್ ಆನ್ ಎ ನ್ಯೂ ಲೈನ್. ಅಂದರೆ ಸೆಕೆಂಡ್ ಲೋಯೆಸ್ಟ್ ಗ್ರೇಡ್ ತೆಗ್ದಿರೋರು ಇಬ್ಬರಿದ್ರೆ ಅವ್ರ ನೇಮ್ನ ನಾವು ಆಲ್ಫಾಬೆಟಿಕಲ್ ಆರ್ಡರ್ ಆಗಿ ಪ್ರಿಂಟ್ ಮಾಡ್ಬೋದು. ಈಗ ಬಿಂದು ಅಭಿಷೇಕ್ ಅಂತ ಇದ್ರೆ ನಾವು ಫಸ್ಟ್ ಅಭಿಷೇಕ್ ಅವ್ರನ್ನ ಆ ನೇಮ್ ಕೊಟ್ಟು ಅದಾದ್ಮೇಲೆ ಬಿಂದು ಕೊಡಬೇಕು. ಈಗ ನೆಕ್ಸ್ಟ್ ಇಫ್ ಸ್ಟೂಡೆಂಟ್ ಆಫ್ 1 ಅಂದರೆ ಸ್ಟೂಡೆಂಟ್ ಆಫ್ 1 ಅಂದರೆ ಎರಡನೇ ಜಾಗದಲ್ಲಿರೋ ಸ್ಕೋರ್ ಈಸ್ ಈಕ್ವಲ್ ಟು ಸೆಕೆಂಡ್ ಲೋಯೆಸ್ಟ್ ಆಗಿದ್ರೆ ನೇಮ್ ಸೆಕೆಂಡ್ ಲೋಯೆಸ್ಟ್ ಡಾಟ್ ಅಪ್ ಆ್ಯಂಡ್ ಆಫ್, ಅಂದರೆ ಇಲ್ಲಿ ಈ ಲಿಸ್ಟ್ ಒಳಗೆ ನಾವು ಆ ವ್ಯಾಲ್ಯೂನ ಅಪೆಂಡ್ ಮಾಡ್ಕೊತೀವಿ. ನೇಮ್ ಸೆಕೆಂಡ್ ಲೋಯೆಸ್ಟ್ ಅಂದರೆ ಅದರಲ್ಲಿರೋ ಎಲ್ಲ ನೇಮ್ಸ್ನ ಸಾರ್ಟ್ ಮಾಡ್ಕೊತೀವಿ. ಅಂದರೆ
ಆಲ್ಫಾಬೆಟಿಕಲ್ ಆರ್ಡರಲ್ಲಿ. ಆಫ್ಟರ್ ದಟ್ ನಾವು ಏನು ಮಾಡ್ತೀವಿ ಅಂದರೆ, ಫಾರ್ ನೇಮ್ ಸೆಕೆಂಡ್ ಲೋಯೆಸ್ಟ್ ಅಂದರೆ ಇದರಲ್ಲಿರೋ ನೇಮ್ನ ಪ್ರಿಂಟ್ ಮಾಡ್ತೀವಿ ಅಷ್ಟೇ. ಅಂದರೆ ಸೆಕೆಂಡ್ ಗ್ರೇಡ್ ಇದ್ದವ್ರನ್ನ ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಪ್ರಿಂಟ್ ಮಾಡ್ತೀವಿ. ಸೊ ಅಷ್ಟೇ ಈ ಪ್ರಾಬ್ಲಮ್ಮು. ಸೊ ಇಲ್ಲಿ ತನಕ ನೋಡೋಕ್ಕೆ ಥ್ಯಾಂಕ್ ಯು. ನಾಳೆ ನೆಕ್ಸ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ.